ನಿನ್ನೆ ಕೆಕೆ ಗೆಸ್ಟ್ ಹೌಸ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯ ಮೇಲೆ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಹಲ್ಲೆ ಮಾಡಿದ್ರು ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಹೈಗ್ರೌಂಡ್ಸ್ ಠಾಣೆಯಲ್ಲಿ ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ. ಕಾರ್ಯಕರ್ತೆಯ ಮೊಬೈಲ್ ಕಿತ್ಕೊಂಡು ಆಕೆಯ ಮೇಲೆ ಹಲ್ಲೆ ಮಾಡಿದ್ರು ಅಂತ ನಂದಿನಿ ನಾಗರಾಜ್ ಕಾಂಗ್ರೆಸ್ ಕಾರ್ಯಕರ್ತೆ ಆರೋಪವನ್ನ ಮಾಡಿದ್ದಾರೆ, ದೂರು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ವಿಚಾರವನ್ನ ನಾನು ಸುಮ್ಮನೆ ಬಿಡಲ್ಲ, ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರ್ತೀನಿ, ಎಐಸಿಸಿ ಅಧ್ಯಕ್ಷರ ಗಮನಕ್ಕೆ ತರ್ತೀನಿ ಅಂತ ನಂದಿನಿ ನಾಗರಾಜ್ ಹೇಳ್ತಿದ್ದಾರೆ. ರೇವಣ್ಣ ಗ್ಯಾರಂಟಿ ಇದು ಚೇರ್ಮನ್ ಇದಾರಲ್ಲ ಅವರೇ ಇವಾಗ ಮಹಿಳೆಯರಿಗೆ ಗ್ಯಾರಂಟಿ ಅಂತ ಕಾಂಗ್ರೆಸ್ ಪಕ್ಷ ಏನ್ ಕೊಟ್ಟಿದೆ ಅದ್ರ ಚೇರ್ಮನ್ ಮಹಿಳೆಯ ಮೇಲೆ ಹಲ್ಲೆ ಮಾಡ್ತಾರೆ, ಮತ್ತೆ ಮಹಿಳೆನ ಅಬ್ಯೂಸ್ ಮಾಡ್ತಾರೆ. ಬೇಕಾದ್ರೆ ಎಷ್ಟೊಂದ್ ಸತಿ ನೀವು ಬೇಕಾದ್ರೆ ಅವ್ರು ಫಾಲೋ ಅಪ್ ಮಾಡಿ ನೋಡಿ, ತುಂಬಾ ಆರೋಗ್ಯಂಟು ಮತ್ತೆ ತುಂಬಾ ವರ್ಗರ ಬಿಹೇವ್ ಮಾಡ್ತಾರೆ. ಈಸ್ ಅನ್ಫಿಟ್ ಟು ಬಿ ಪೊಲಿಟಿಷಿಯನ್. ಓಕೆ, ಅನ್ಫಿಟ್ ಟು ಬಿ ಪೊಲಿಟಿಷಿಯನ್ ಆಗೋದಕ್ಕೆ ನಾಲಾಯಕ್ ಆಗಿರೋರು, ಮತ್ತೆ ಮಹಿಳೆಯ ನಿಂದಕರು ಅವರು, ಮತ್ತೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿ ಒಬ್ಬ ದಲಿತ ಹೆಣ್ಮಕ್ಳ ಮೇಲೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ನಾನು ಒಬ್ಬ ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಫೈನಾನ್ಸ್ ಸೈಡ್ ಆಗಿ ರಿಪ್ರೆಸೆಂಟೇಟಿವ್ ಮಾಡ್ತೀನಿ. ನನ್ನ ಮೇಲೆ ಈ ರೀತಿ ಹಲ್ಲೆ ಆದ್ರೆ ಬೇರೆ ಸಾಮಾನ್ಯ ಮಹಿಳೆಯರ ಗತಿ ಏನಾಗಬೇಕು? ಏನ್ ಕಾರಣಕ್ಕೆ ಹಲ್ಲೆ ಮಾಡಿದ್ದು? ನಾನು ಇವಾಗ ಕ್ವಶನ್ ಮಾಡಿದೆ. ಲಾಸ್ಟ್ ಟೈಮ್ ನಮ್ಗೆ ಏನೋ ಇಶ್ಯೂ ಆಗಿತ್ತು. ಇವಾಗ ಜಾತಿ ಬಗ್ಗೆ ಒಬ್ಬ ಹೆಣ್ಮಕ್ಳನ್ನ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ರೆ ನೀವು ಯಾವಾಗಲೇ ಆಗ್ಲಿ ಆ ಮನುಷ್ಯ ಸಿಕ್ಕಿದಾಗ ಕೇಳ್ತೀರಲ್ವಾ ಏನಕ್ಕೆ ಆ ಪದ ಬಳಕೆ ಮಾಡಿದ್ರಿ ಅಂತ. ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಇದೆ, ನಾನು ಕಳಿಸ್ಕೊಡ್ತೀನಿ. ನವೆಂಬರ್ ಅಲ್ಲಿ ಈ ವಿಚಾರ ಆಯ್ತು. ಅದಾದ್ಮೇಲೆ ನಾವು ಮಾವಳಿ ಶಂಕರ್ಗೂ ಇನ್ಫಾರ್ಮೇಶನ್ ಮಾಡಿದ್ವಿ, ಮತ್ತೆ ಜಾತಿ ಬಗ್ಗೆನೂ ಮಾತಾಡೋದು. ಓಕೆ ಫೈನ್, ಇವಾಗ ಸೇಮ್ ಪಕ್ಷದಲ್ಲೇ ಇರೋದ್ರಿಂದ ಬೇಡ ಕಂಪ್ಲೇಂಟ್ ಎಲ್ಲ ಏನು ಬೇಡ ಅಂತ ಸುಮ್ಮನೆ ಆದ್ವಿ. ಬಟ್ ಅಲ್ಲೇ ಇವಾಗ ಸೆಕೆಂಡ್ ಟೈಮ್ ಕುಮಾರಕೃಪಾದಲ್ಲಿ ಸಿಕ್ಕಿದಾಗ ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮತ್ತೆ ಜಾತಿ ಬಗ್ಗೆ ಬೈದು. ನಿನ್ನೆ ಕೆಕೆ ಗೆಸ್ಟ್ ಹೌಸ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯ ಮೇಲೆ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಹಲ್ಲೆ ಮಾಡಿದ್ರು ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಹೈಗ್ರೌಂಡ್ಸ್ ಠಾಣೆಯಲ್ಲಿ ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ. ಕಾರ್ಯಕರ್ತೆಯ ಮೊಬೈಲ್ ಕಿತ್ಕೊಂಡು ಆಕೆಯ ಮೇಲೆ ಹಲ್ಲೆ ಮಾಡಿದ್ರು ಅಂತ ನಂದಿನಿ ನಾಗರಾಜ್ ಕಾಂಗ್ರೆಸ್ ಕಾರ್ಯಕರ್ತೆ ಆರೋಪವನ್ನ ಮಾಡಿದ್ದಾರೆ, ದೂರು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ವಿಚಾರವನ್ನ ನಾನು ಸುಮ್ಮನೆ ಬಿಡಲ್ಲ, ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರ್ತೀನಿ, ಎಐಸಿಸಿ ಅಧ್ಯಕ್ಷರ ಗಮನಕ್ಕೆ ತರ್ತೀನಿ ಅಂತ ನಂದಿನಿ ನಾಗರಾಜ್ ಹೇಳ್ತಿದ್ದಾರೆ. ರೇವಣ್ಣ ಗ್ಯಾರಂಟಿ ಇದು ಚೇರ್ಮನ್ ಇದಾರಲ್ಲ ಅವರೇ ಇವಾಗ ಮಹಿಳೆಯರಿಗೆ ಗ್ಯಾರಂಟಿ ಅಂತ ಕಾಂಗ್ರೆಸ್ ಪಕ್ಷ ಏನ್ ಕೊಟ್ಟಿದೆ ಅದ್ರ ಚೇರ್ಮನ್ ಮಹಿಳೆಯ ಮೇಲೆ ಹಲ್ಲೆ ಮಾಡ್ತಾರೆ, ಮತ್ತೆ ಮಹಿಳೆನ ಅಬ್ಯೂಸ್ ಮಾಡ್ತಾರೆ. ಬೇಕಾದ್ರೆ ಎಷ್ಟೊಂದ್ ಸತಿ ನೀವು ಬೇಕಾದ್ರೆ ಅವ್ರು ಫಾಲೋ ಅಪ್ ಮಾಡಿ ನೋಡಿ, ತುಂಬಾ ಆರೋಗ್ಯಂಟು ಮತ್ತೆ ತುಂಬಾ ವರ್ಗರ ಬಿಹೇವ್ ಮಾಡ್ತಾರೆ. ಈಸ್ ಅನ್ಫಿಟ್ ಟು ಬಿ ಪೊಲಿಟಿಷಿಯನ್. ಓಕೆ, ಅನ್ಫಿಟ್ ಟು ಬಿ ಪೊಲಿಟಿಷಿಯನ್ ಆಗೋದಕ್ಕೆ ನಾಲಾಯಕ್ ಆಗಿರೋರು, ಮತ್ತೆ ಮಹಿಳೆಯ ನಿಂದಕರು ಅವರು, ಮತ್ತೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿ ಒಬ್ಬ ದಲಿತ ಹೆಣ್ಮಕ್ಳ ಮೇಲೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ನಾನು ಒಬ್ಬ ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಫೈನಾನ್ಸ್ ಸೈಡ್ ಆಗಿ ರಿಪ್ರೆಸೆಂಟೇಟಿವ್ ಮಾಡ್ತೀನಿ. ನನ್ನ ಮೇಲೆ ಈ ರೀತಿ ಹಲ್ಲೆ ಆದ್ರೆ ಬೇರೆ ಸಾಮಾನ್ಯ ಮಹಿಳೆಯರ ಗತಿ ಏನಾಗಬೇಕು? ಏನ್ ಕಾರಣಕ್ಕೆ ಹಲ್ಲೆ ಮಾಡಿದ್ದು? ನಾನು ಇವಾಗ ಕ್ವಶನ್ ಮಾಡಿದೆ. ಲಾಸ್ಟ್ ಟೈಮ್ ನಮ್ಗೆ ಏನೋ ಇಶ್ಯೂ ಆಗಿತ್ತು. ಇವಾಗ ಜಾತಿ ಬಗ್ಗೆ ಒಬ್ಬ ಹೆಣ್ಮಕ್ಳನ್ನ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ರೆ ನೀವು ಯಾವಾಗಲೇ ಆಗ್ಲಿ ಆ ಮನುಷ್ಯ ಸಿಕ್ಕಿದಾಗ ಕೇಳ್ತೀರಲ್ವಾ ಏನಕ್ಕೆ ಆ ಪದ ಬಳಕೆ ಮಾಡಿದ್ರಿ ಅಂತ. ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಇದೆ, ನಾನು ಕಳಿಸ್ಕೊಡ್ತೀನಿ. ನವೆಂಬರ್ ಅಲ್ಲಿ ಈ ವಿಚಾರ ಆಯ್ತು. ಅದಾದ್ಮೇಲೆ ನಾವು ಮಾವಳಿ ಶಂಕರ್ಗೂ ಇನ್ಫಾರ್ಮೇಶನ್ ಮಾಡಿದ್ವಿ, ಮತ್ತೆ ಜಾತಿ ಬಗ್ಗೆನೂ ಮಾತಾಡೋದು. ಓಕೆ ಫೈನ್, ಇವಾಗ ಸೇಮ್ ಪಕ್ಷದಲ್ಲೇ ಇರೋದ್ರಿಂದ ಬೇಡ ಕಂಪ್ಲೇಂಟ್ ಎಲ್ಲ ಏನು ಬೇಡ ಅಂತ ಸುಮ್ಮನೆ ಆದ್ವಿ. ಬಟ್ ಅಲ್ಲೇ ಇವಾಗ ಸೆಕೆಂಡ್ ಟೈಮ್ ಕುಮಾರಕೃಪಾದಲ್ಲಿ ಸಿಕ್ಕಿದಾಗ ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮತ್ತೆ ಜಾತಿ ಬಗ್ಗೆ ಬೈದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.